ನಮಸ್ಕಾರ. ಎಲ್ಲ ಆತ್ಮಬಂಧುಗಳಿಗೆ ನಿಮ್ಮ ಸ್ನೇಹಿತೆ ಮಂಗಳಾ ಹೆಗಡೆ ಮಾಡುವ ಸಪ್ರೇಮ ವಂದನೆಗಳು. ನಮ್ಮ ಕಗ್ಗ ಸಮರ್ಪಣಾ ವೇದಿಕೆ ಆಯೋಜಿಸುತ್ತಿರುವ ಕಗ್ಗ ಸಪ್ತಾಹ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರಪ್ರಥಮವಾಗಿ ನಮ್ಮೆಲ್ಲರ ಪರಮ ಪೂಜ್ಯ ಸನ್ಮಾನ್ಯ ಡಿ ವಿ ಗುಂಡಪ್ಪನವರ ಪದಕಮಲಗಳಿಗೆ ವಂದಿಸುತ್ತಾ, ಇವತ್ತು ನಾನು ಹೇಳುತ್ತಿರುವ ಒಂದು ಕಗ್ಗ ಬಹಳ ಪ್ರಚಲಿತವಾಗಿರುವಂತಹ ಒಂದು ಮುಕ್ತಕ. ಬೇಕು ಬೇಕದು ಬೇಕು, ಬೇಕಿದೆ ನಗಿನ್ನೊಂದು, ಬೇಕೆನುತ ಬೊಬ್ಬಿಡುವ ಲಿಹಘಟವನಿಹನು. ಬೇಕು ಬೇಕದು ಬೇಕು, ಬೇಕಿದೆ ನಗಿನ್ನೊಂದು, ಬೇಕೆನುತ ಬೊಬ್ಬಿಡುತ್ತಲಿಹ ಘಟವನಿದನು. ಏಕೆಂದು ರಚಿಸಿದನು ಬೊಮ್ಮನೀ ಬೇಕು ಚಪ, ಸಾಕೆನಿಪುದೆಂದಿಗೆಲೋ ಮಂಕುತಿಮ್ಮ. ಮಂಕುತಿಮ್ಮ ಸಾಕೆನಿಪುದೆಂದಿಗೆಲೋ ಮಂಕುತಿಮ್ಮ. ಮಂಕುತಿಮ್ಮ ಬೇಕು ಬೇಕದು ಬೇಕು, ಬೇಕಿದೆ ನಗಿನ್ನೊಂದು. ಫ್ರೆಂಡ್ಸ್, ಇಲ್ಲಿ ನಮ್ಮ ಡಿ ವಿ ಜಿಯವರು ನಮ್ಗೆ ಎಷ್ಟು ಚೆನ್ನಾಗಿ ಒಂದು ಕನ್ನಡಿ ಹಿಡಿದಿದ್ದಾರೆ ನೋಡಿ. ಅಂದರೆ ನಮಗೆ ಈ ಜೀವನ ಪರ್ಯಂತ ಏನಾದರೂ ಒಂದು ಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ. ಆ ಬೇಕು ಅನ್ನೋದು ಮುಗಿಯೋದೇ ಇಲ್ಲ. ಬೇಕು ಬೇಕದು ಬೇಕು, ಬೇಕದೆನಗಿನ್ನೊಂದು ಅಂತಾರೆ. ಅಂದರೆ ನಾವು ನಮ್ಮನ್ನು ನಾವು ಸೂಕ್ಷ್ಮವಾಗಿ ನೋಡ್ಕೊಳ್ತಾ ಹೋದಾಗ ನಮಗೆ ಸಾಕು ಅಂತ ಅನಿಸೋದೇ ಇಲ್ಲ. ಯಾವ ವಿಷಯ ತಗೊಳ್ಳಿ, ನಾವು ಹಣ ಗಳಿಸ್ತೀವ, ಹಣ ಗಳಿಸಿದ್ರು ಇದರಲ್ಲಿ ಒಂದು ಮುಗೀತು, ಸಾಕು, ಸಾಕಷ್ಟು ಗಳಿಸಿದ್ದೀನಪ್ಪ ಅನ್ನೋ ತೃಪ್ತಿನೇ ಇಲ್ಲ. ವಸ್ತು ರೂಪದಲ್ಲಿ ತಗೊಳ್ಳಿ, ಎಷ್ಟಿರುತ್ತೆ ನಮ್ಮಲ್ಲಿ ವಸ್ತುಗಳು, ಆದರೂ ಕೂಡ ನಾವು ಸಂಗ್ರಹಣೆ ಮಾಡ್ತಾನೆ ಇರ್ತೀವಿ. ಅದು ಈಗಿನ ಕಾಲದಲ್ಲಂತೂ ನಾವು ನೋಡ್ತೀವಲ್ಲ, ಕೊಳ್ಳು ಬಾಕತನ ಅನ್ನೋದು. ಈ ಮಾಲ್ ಸಂಸ್ಕೃತಿಗಳು, ಸೂಪರ್ ಮಾರ್ಕೆಟ್ ಸಂಸ್ಕೃತಿಗಳೆಲ್ಲ ಬಂದ ಮೇಲೆ ಒಂದು ತಗೊಂಡ್ರೆ ಎರಡು ಫ್ರೀ ಅನ್ನೋವಂಥ ಒಂದು ನಮಗೆ ತೋರಿಸುವಂಥ ಆಮಿಷಗಳಾಗಿರ್ಬೋದು. ಅದ್ರ ಜೊತೆಗೆ ಮತ್ತು ಇನ್ನೂ ಒಂಥರ ಕೆಲವೊಂಥರ ಆಮಿಷಗಳನ್ನ ಒಡ್ತಾರೆ. ಏನು ಕೇಳಿದ್ರೆ, ಕಮ್ಮಿ ಬೆಲೆಗೆ ಜಾಸ್ತಿ ವಸ್ತುಗಳು. ಯಾವ ರೀತಿ? ಬರೀ 79 ರುಪೀಸಿಗೆ 4 ಸೆಟ್ ಬರುತ್ತೆ. ಈ ರೀತಿಯಾದಂಥ ಒಂದು ಆಮಿಷಗಳನ್ನು ಈ ಎಲ್ಲ ಈಗಿನ ಒಂದು ಸಂಸ್ಕೃತಿ ಹೆಚ್ಚಾಗಿ ಅದನ್ನು ಕೊಳ್ಳು ಬಾಕತನ ಅಂತಾರಲ್ಲ ಹಾಗೆ. ಮತ್ತು ನಮಗದರ ಅವಶ್ಯಕತೆಯೇ ಇರೋದಿಲ್ಲ ಫ್ರೆಂಡ್ಸ್. ಅವಶ್ಯಕತೆ ಇಲ್ಲದಿದ್ರೂ ಕೂಡ ಕಮ್ಮಿ ಹಣಕ್ಕೆ ಕೊಡ್ತಿದ್ದಾರೆ. ಕಮ್ಮಿ ಅಲ್ಲ, ಇದಕ್ಕೇನು ಹೆಚ್ಚು ಬೆಲೆ ಅಲ್ಲ, ಇದನ್ನೇ ನಾವೆಷ್ಟು 100, 200, 300 ರೂಪಾಯಿ ಕೊಟ್ಟು ತಗೋಬೇಕು, ಅದನ್ನು ಕೇವಲ 99 ರುಪೀಸಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಾರಣಕ್ಕೆ ನಾವು ಅದು ಬೇಕೋ ಬೇಡವೋ ಅಂತ ಯೋಚನೆ ಮಾಡಲ್ಲ. ಅದನ್ನಿಲ್ಲಿ ನಮ್ಮ ಡಿ ವಿ ಜಿಯವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಬೇಕು ಬೇಕದು ಬೇಕು, ಬೇಕಿದೆನಗಿನ್ನೊಂದು, ಬೇಕೆನುತ ಬೊಬ್ಬಿಡುತ್ತ ಲಿಹ ಘಟವನಿದನು. ಎಷ್ಟು ತುಂಬಿಸ್ಕೊಳ್ತೀಯ ನೀನು ಬೇಕು 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 ಅಂತ ಈ ಘಟವನ್ನು. ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ನಮ್ಮ ಮನೆಯನ್ನು ನಾವು ಒಂದು ಸರಿ ಕ್ಲೀನ್ ಮಾಡಿದ್ರೆ, ಹಬ್ಬದ ಟೈಮಲ್ಲೆಲ್ಲ ಮಾಡ್ತೀವಲ್ಲ, ನಾವು ಕ್ಲೀನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬೇಡವಾದಂಥ ವಸ್ತುಗಳನ್ನು ನಾವು ಸಂಗ್ರಹ ಮಾಡಿರ್ತೀವಿ. ಇದು ಕೇವಲ ವಸ್ತು ಒಂದೇನಾ? ವಸ್ತು ಒಂದೇ ಅಲ್ಲ, ಇನ್ನು ಸಾಕಷ್ಟು ಮುಕ್ತಕದಲ್ಲೂ ಅವ್ರು ಹೇಳ್ತಾರೆ, ಮನಸ್ಸಲ್ಲೂ ಕೂಡ ಬೇಡವಾದಂಥ ವಿಚಾರಗಳನ್ನು ಸಾಕಷ್ಟು ಸಂಗ್ರಹ ಮಾಡ್ಕೊಂಡಿರ್ತೀವಿ. ಇಂತಹ ಬೇಡವಾದದ್ದನ್ನು ನಾವು ತುಂಬಿಕೊಳ್ತಾ ಹೋದರೆ ನಮಗೆ ಬೇಕಾಗಿದ್ದನ್ನು ಇಡೋಕ್ಕೆ ಜಾಗ ಎಲ್ಲಿರುತ್ತೆ ಮನೆಯಲ್ಲಿ? ಹಾಗೆ ಬೇಡವಾದದ್ದನ್ನು ನಾವು ಮನಸ್ಸಲ್ಲಿ ತುಂಬಿಕೊಳ್ತಾ ಹೋದರೆ ಬೇಕಾಗಿದ್ದನ್ನು ಮನಸ್ಸೊಳಗೆ ಇಟ್ಕೊಳ್ಳೋಕ್ಕೆ ಜಾಗ ಎಲ್ಲಿರುತ್ತೆ ಫ್ರೆಂಡ್ಸ್? ಈ ಒಂದು ಮುಕ್ತಕದಿಂದ ನಾವೇನು ಅರ್ಥ ಮಾಡ್ಕೋಬೋದು? ಯಾವುದೋ ಒಂದು ಸಮಯದಲ್ಲಿ ನಾವು ಸಾಕು ಅನ್ನುವಂಥ ಒಂದು ಸ್ಟೇಟಿಗೆ ಬರಲೇಬೇಕು. ಜೀವನದಲ್ಲಿ ನೆಮ್ಮದಿ ಕಾಣಬೇಕು, ಸಾಕು ಅನ್ನೋದೊಂದು ಬರಬೇಕು.
3ನೇ ಲೈನಲ್ಲಿ ಹೇಳ್ತಾರೆ, ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ. ಎಷ್ಟೊಂದು ಜಪಗಳಿದ್ದಾವೆ, ಆ ಜಪ ಯಾವುದೂ ನಾವು ಮಾಡೋದಿಲ್ಲ, ಯಾವ ನಾಮಸ್ಮರಣೆನೂ ಮಾಡಲ್ಲ. ಆದರೆ ಬೇಕು 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 ಅಂತ ಹೇಳ್ತಿರ್ತೀವಲ್ಲ, ಈ ಜಪನ ಯಾರು ಹೇಳ್ಕೊಟ್ರು? ಸಾಕ್ಷಾತ್ ಬ್ರಹ್ಮನೇ ಹೇಳ್ಕೊಟ್ನ. ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ ಸಾಕೆನಿಪುದೆಂದು ಎಲ್ಲೋ ಅಂತಾರೆ. ನಿನ್ನ ಸಾಕು ಅನ್ನೋದು ಯಾವಾಗ? ನಿನ್ನ ಸಾಕು ಅಂತ ಬಂದ್ರಷ್ಟೇ ನಿನಗೆ ಜೀವನದ ಒಂದು ರಸವನ್ನು ಅನುಭವಿಸಲಿಕ್ಕೆ ಸಾಧ್ಯ, ಜೀವನದ ಆನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಇಲ್ಲ ಬೇಕು ಬೇಕು ಅನ್ನೋದನ್ನು ಗಳಿಸೋದ್ರಲ್ಲೇ ನಿನ್ನ ಎಲ್ಲ ಪ್ರಯತ್ನಗಳು ಹೋಗ್ತಾ ಇರುತ್ತೆ. ನೋಡಿ, ನಮ್ಮ ಜೀವನ ನೋಡಿ, ನಾವು ಒಬ್ಬರು ಹೋಗಲಿಕ್ಕೆ ಒಂದು ಕಾರ್ ಸಾಕಾಗತ್ತೆ, ಒಂದು ಕುಟುಂಬಕ್ಕೆ ಒಂದು ಕಾರ್ ಸಾಕಾಗತ್ತೆ. ಆದರೆ ಇವಾಗಿಲ್ಲ, 2 ಕಾರ್ ಬೇಕು, 3 ಕಾರ್ ಬೇಕು. ಎಲ್ಲ ಮನೆಗಳಲ್ಲಿ 2-3 ಕಾರು ಕಾಮನ್ ಆಗೋಗಿದೆ. ಆದರೆ ಅದರಲ್ಲಿ ಹೋಗೋರು ಒಬ್ಬೊಬ್ಬರೇ. ಇದೆಲ್ಲ ನಮ್ಮ ಸ್ವಭಾವಕ್ಕೆ, ಬೇಕು ಬೇಕು ಅನ್ನೋವಂಥ ಸ್ವಭಾವಕ್ಕೆ ಹಿಡಿದಂಥ ಕನ್ನಡಿ ಫ್ರೆಂಡ್ಸ್. ನಾವು ಇದನ್ನೆಲ್ಲ ಕೇಳಿ ಅರ್ಥ ಮಾಡಿಕೊಂಡು ನಾವು ಅವಗಾಹನೆಗೆ ತಂದ್ಕೋಬೇಕು. ಹೌದಲ್ವಾ? ಸಾಕಲ್ವಾ? ಸಾಕಾಗತ್ತೆ. ಯಾಕೆ ನಮಗೆ ಅದರ ಅವಶ್ಯಕತೆ ಏನಿದೆ? ಆ ಸಾಕು ಅನ್ನುವಂಥದ್ದು ಬಂದಾಗ ನಮಗೆ ನಮ್ಮ ಪ್ರಯತ್ನವೂ ಕೂಡ, ಅದನ್ನು ಗಳಿಸುವಂಥ ಪ್ರಯತ್ನವೂ ಕೂಡ ಕಮ್ಮಿ ಆಗುತ್ತೆ. ಪ್ರಯತ್ನದ ಹಿಂದೆಯೇ ಆ್ಯಕ್ಚುಲಿ ಒತ್ತಡನೂ ಇರುತ್ತೆ. ಅದೆಲ್ಲನೂ ಕಮ್ಮಿ ಆಯಿತು ಅಂದರೆ ನಾವು ಆರಾಮವಾಗಿರ್ಬೋದಾ, ಶಾಂತವಾಗಿರ್ಬೋದಾ, ನೆಮ್ಮದಿಯಾಗಿರ್ಬೋದಾ? ಇದನ್ನು ಡಿ ವಿ ಜಿಯವರು ನಮಗೆ ತೋರಿಸ್ಕೊಡ್ತಾರೆ. ಆ ಬೇಕು ಬೇಕು ಅನ್ನೋದನ್ನು ಕಮ್ಮಿ ಮಾಡ್ಕೊ. ಆ ಸಾಕು ಅನ್ನೋವಂಥ ಒಂದು ಸ್ಥಿತಿಗೆ ಬಂದಾಗ ನಿನಗೆ ಆವಾಗ ಜೀವನವೇ ಸುಂದರವಾಗಿ ಕಾಣುತ್ತೆ. ಎಲ್ಲದೂ ಇದೆ ನನ್ನ ಜೀವನದಲ್ಲಿ, ಯಾವುದು ಇರಲಿ ಬಿಡಲಿ ಆ ಜೀವನವೇ ಸುಂದರವಾಗಿ ಕಾಣುತ್ತೆ. ಹಾಗಾಗಿ ಫ್ರೆಂಡ್ಸ್, ಇದ್ರ ಕಡೆ ನಾವು ಖಂಡಿತವಾಗಿ ಒಂದು ಅವಲೋಕನವನ್ನು, ಆತ್ಮಾವಲೋಕನವನ್ನು ಮಾಡಿಕೊಳ್ಳೇಬೇಕು. ನಾವು ಯಾವುದು ಅನ್ವಾಂಟೆಡ್ ಥಿಂಗ್ಸನ್ನ ನಾವು ನಮ್ಮ ಜೀವನಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ, ವಿಷಯ ಆಗಿರ್ಬೋದು, ವಸ್ತು ಆಗಿರ್ಬೋದು, ಯಾವುದು ಅವಶ್ಯಕತೆ ಇಲ್ಲದದ್ದನ್ನು ಸುಮ್ಮನೆ ಉಚಿತವಾಗಿ ಕೊಡ್ತಾರೆ ಅಂತಿರ್ಬೋದು, ಅಥವಾ ಕಮ್ಮಿ ಬೆಲೆ ಕೊಡ್ತಾರೆ ಅಂತಿರ್ಬೋದು, ನಾವು ತಂದುಕೊಳ್ತಾ ಇದ್ದೀವಿ. ಸೊ ಇದನ್ನೆಲ್ಲ ನಾವು ಒಂದು ಸರಿ ನಮ್ಮ ಒಳಗೆ ಹೋಗಿ ಅವಲೋಕನ ಮಾಡಿಕೊಂಡು ನೋಡಿದಾಗ ನಮಗೆ ಖಂಡಿತವಾಗಿ ಅರ್ಥ ಆಗುತ್ತೆ. ಹೌದಲ್ವಾ? ಸಾಕು ಅನ್ನುವಂಥ ಒಂದು ಜಪವನ್ನು ನಾವು ಖಂಡಿತವಾಗಿ ಮಾಡಲೇಬೇಕು. ಸಾಕು, ಇದಿಷ್ಟು ಸಾಕು, ವಿಚಾರಗಳು ಇಷ್ಟು ಸಾಕು, ವಸ್ತುಗಳು ಇಷ್ಟು ಸಾಕು. ಮೋಹ ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು, ಆಸೆ ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು. ಎಲ್ಲದರಲ್ಲೂ ಒಂದು ಸಾಕು ಅನ್ನುವಂಥ ಒಂದು ಹಂತ ಬಂತು ಅಂದರೆ ಈ ಜೀವನ ಬಹಳ ಸುಂದರ, ಸುಗಮವಾಗಿ ನಾವು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಡಿ ವಿ ಜಿಯವರು ಈ ಮುಕ್ತಕದ ಮುಖಾಂತರ ನಮಗೆ ತೋರಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾವೆಲ್ಲರೂ ಇದನ್ನು ಪಾಲನೆ ಮಾಡೋಣ ಅಲ್ವಾ? ಧನ್ಯವಾದಗಳು.